ಮಂಡ್ಯ ಶಾಸಕರಂತ ರವಿ ಗಣಿಗ 100 ಕೋಟಿ ಆಫರ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಶಾಸಕರಿಗೆ. ಅಂದ್ರೆ ಹಿಂದೆ 50 ಕೋಟಿ ಅಂತ ಹೇಳಿದ್ರು, ಈಗ 100 ಕೋಟಿ ಅಂತ ಹೇಳಿದ್ರು. ಅಂದ್ರೆ ಸರ್ಕಾರ ಬೀಳ್ಸೋದು ಅಷ್ಟು ಸುಲಭನ? ಒಬ್ಬ ಶಾಸಕರಿಗೆ 100 ಕೋಟಿ ಬಿಜೆಪಿ ಕೊಟ್ಟು ಖರೀದಿಸುವಂತ ಪ್ರಯತ್ನ ಮಾಡ್ತಿದ್ಯಾ ಅಂತ ಏನೋ ಒಂದು ಕಾಲ್ಪನಿಕವಾಗಿ ಏನೋ ಒಂದು ಮಾತನಾಡ್ತಾ ಇದ್ದಾರೆ. ಅದಕ್ಕೆ ಸ್ಪಂದಿಸಿ ಗಂಭೀರ ಸ್ವರೂಪ ಕೊಡುವಂತ ರಾಜು ಅವರು ಕುರ್ಚಿ ರಾಜು ಅವರು ಪ್ರಧಾನ ಕಾರ್ಯದರ್ಶಿ ಅವರು ಕೂಡ ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಮಾಡಿದ್ದಾರೆ. ಅಂದ್ರೆ ಈ ರೀತಿ ಅಲ್ಲ, ಏನಂದ್ರೆ ಈ ರೀತಿಯ ಹೇಳಿಕೆ ಕೊಡೋದು ಒಂದು ಬೇಜವಾಬ್ದಾರಿತನ ತೋರಿಸುತ್ತೆ. ಎರಡನೇದು ಅವ್ರ ಪಾಪ ಒಂದು ಕಾಲ್ಪನಿಕ ಜಗತ್ನಲ್ಲಿ ಇದ್ದಾರೆ ಅನ್ನೋದು ತೋರಿಸುತ್ತೆ. ಆಮೇಲೆ ಈ ರೀತಿ 100 ಕೋಟಿ 500 ಕೋಟಿ 200 ಕೋಟಿ ಈ ಎಲ್ಲ ಆಮಿಷಗಳು ಕಾಂಗ್ರೆಸ್ ಪಾರ್ಟಿಲಿ ಮತ್ತೆ ಅವರ ಒಂದು ಕಲ್ಚರ್ನಲ್ಲಿ ನಡೆಯುತ್ತೆ ಹೊರತು ಬಿಜೆಪಿ ಆ ರೀತಿಯ ವಾಮ ಮಾರ್ಗ ಹಿಡಿದು ಸರ್ಕಾರ ಮಾಡಬೇಕು ಅನ್ನುವಂಥ ಅನಿವಾರ್ಯತೆ ಬಿಜೆಪಿಗಿಲ್ಲ. ನಾವು ಹೆದ್ದಾರಿಲಿ ಹೋಗ್ತೀವಿ, ಜನ ಆಯ್ಕೆ ಮಾಡಿರುವಂಥ ಸರ್ಕಾರ, ಜನ ಕೊಡುವಂಥ ಆಶೀರ್ವಾದ, ಇದನ್ನು ನಾವು ತೆಗೆದುಕೊಂಡು ರಾಜಮಾರ್ಗದಲ್ಲಿ ಸರ್ಕಾರ ಮಾಡುವಂಥ ಕೆಲಸ ಬಿಜೆಪಿ ಮಾಡ್ತೀವಿ. ವಿಪಕ್ಷವಾಗಿ ಕಾಯುತ್ತೆ ಬಿಜೆಪಿ, ರಾಜಮಾರ್ಗದಲ್ಲಿ ನಾವು ಸರ್ಕಾರ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.